ಭಾರತ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಟಿ20 ಸರಣಿಗೆ ಕೌಂಟ್ಡೌನ್ ಶುರುವಾಗಿದೆ. ನಾಳೆ ಮಧ್ಯಾಹ್ನ ಮೊದಲ ಪಂದ್ಯ ಆರಂಭವಾಗಲಿದೆ. ಏಕದಿನ ಸರಣಿಯನ್ನ ಸೋತಿರುವಂತಹ ಭಾರತಕ್ಕೆ ಟಿ20 ಫಾರ್ಮೆಟ್ನ ಸ್ಟ್ಯಾಂಡರ್ಡ್ ಅನ್ನು ಉಳಿಸಿಕೊಳ್ಳೋದರ ಜೊತೆಗೆ ಆಸ್ಟ್ರೇಲಿಯಾ ವಿರುದ್ಧ ರಿವೆಂಜ್ ಅನ್ನು ತೀರಿಸಿಕೊಳ್ಳುವಂತ ಟಾಸ್ಕ್ ಕೂಡ ಇದೆ. ಬಟ್ ಈ ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ 11 ಹೇಗಿರುತ್ತೆ ಎನ್ನುವಂತ ಕನ್ಫ್ಯೂಷನ್ಸ್ ಇದೆ. ಅದರಲ್ಲೂ ಶುಭ್ಮನ್ ಗಿಲ್ ಈಗ ದೊಡ್ಡ ತಲೆನೋವಾಗಿದ್ದಾರೆ. ಹಾಗಾದ್ರೆ ಭಾರತದ ಪರ ಯಾರೆಲ್ಲ ಕಣಕ್ಕಿಳಿತಾರೆ? ಸ್ಲಾಟ್ ವೇರಿಯೇಷನ್ಸ್ ಆಗುತ್ತಾ? ಆಸೀಸ್ ತಂಡದಲ್ಲಿ ಇನ್ ಅಂಡ್ ಔಟ್ ಸ್ಟ್ರಾಟಜಿ ರಿವರ್ಸ್ ಹೊಡೆಯುತ್ತಾ? ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಇಂಡೋ ಆಸೀಸ್ ನಡುವೆ ನಾಳೆಯಿಂದ ಚುಟುಕು ಸಮರ ಶುರುವಾಗಲಿದೆ. ಕ್ಯಾನ್ಬರಾದಲ್ಲಿ ಮೊದಲ ಪಂದ್ಯ ನಡೆಯಲಿದ್ದು ಏಕದಿನ ಸರಣಿಯನ್ನ ಕೈಚೆಲ್ಲಿರುವಂತಹ ಭಾರತ ಟಿ20 ಸರಣಿಯನ್ನ ಗೆಲ್ಲಲೇಬೇಕಾದಂತ ಪ್ರೆಷರ್ನಲ್ಲಿದೆ. ಅದು ಅಲ್ಲದೆ ಟಿ20 ಫಾರ್ಮೆಟ್ನಲ್ಲಿ ಸಾಲಿಡ್ ಪ್ರದರ್ಶನವನ್ನ ನೀಡ್ತಾ ಇರೋದ್ರಿಂದ ಆಸ್ಟ್ರೇಲಿಯಾ ನೆಲದಲ್ಲೂ ಕೂಡ ಅಂಥದ್ದೇ ಪಂದ್ಯದ ರಿಸಲ್ಟ್ ಅನ್ನ ನಿರೀಕ್ಷೆನ ಮಾಡಬಹುದು. ಮೊದಲಿಗೆ ಈ ಪಂದ್ಯಕ್ಕೆ ಭಾರತ ಪ್ಲೇಯಿಂಗ್ 11 ಹೇಗಿರುತ್ತೆ, ಯಾರೆಲ್ಲ ಚಾನ್ಸ್ ಪಡ್ಕೊಳ್ಬಹುದು, ಬ್ಯಾಟಿಂಗ್ ಆರ್ಡರ್ ಹೇಗಿರಬಹುದು ಅನ್ನೋದನ್ನ ಹೇಳ್ತಾ ಹೋಗ್ತೇನೆ. ಇನ್ನು ನಿರೀಕ್ಷೆಯಂತೆಯೇ ಟೀಂ ಇಂಡಿಯಾದ ಸ್ಫೋಟಕ ಓಪನರ್ ಆಗಿರುವಂತಹ ಅಭಿಷೇಕ್ ಶರ್ಮಾ ಹಾಗೆ ವೈಸ್ ಕ್ಯಾಪ್ಟನ್ ಆಗಿರುವಂತಹ ಶುಭ್ಮನ್ ಗಿಲ್ ಭಾರತ ಪರ ಇನ್ನಿಂಗ್ಸ್ ಅನ್ನ ಆರಂಭ ಮಾಡುವಂತ ನಿರೀಕ್ಷೆ ಇದೆ. ಏಷ್ಯಾ ಕಪ್ನಲ್ಲೂ ಕೂಡ ಇದೇ ಆಟಗಾರರು ಇನ್ನಿಂಗ್ಸ್ ಅನ್ನ ಶುರು ಮಾಡಿದ್ರು. ಅದರಲ್ಲೂ ಕೂಡ ಈ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಮೇಲೆ ತುಂಬಾನೇ ಹೋಪ್ಸ್ ಇದೆ. ಯಾಕಂದ್ರೆ ಭಾರತ ಪರ ಸ್ಫೋಟಕ ಓಪನರ್ ಆಗಿರುವಂತ ಅಭಿಷೇಕ್ ಶರ್ಮಾ ಆಸೀಸ್ ನೆಲದಲ್ಲೂ ಕೂಡ, ಅದರಲ್ಲೂ ಕೂಡ ಆಸ್ಟ್ರೇಲಿಯಾದಲ್ಲಿ ಮೊದಲ ಬಾರಿಗೆ ಪಂದ್ಯವನ್ನ ಆಡ್ತಾ ಇದ್ದಾರೆ ಅಭಿಷೇಕ್ ಶರ್ಮಾ. ಹೀಗಾಗಿ ಆಸೀಸ್ನಲ್ಲೂ ಕೂಡ ಅಂಥದ್ದೇ ಸ್ಫೋಟಕ ಇನ್ನಿಂಗ್ಸ್ ಅನ್ನು ಓಪನ್ ಮಾಡೋದ್ರ ಜೊತೆಗೆ ಭಾರತಕ್ಕೆ ಪವರ್ ಪ್ಲೇನಲ್ಲೇ ಒಂದಷ್ಟು ಒಳ್ಳೆ ಸ್ಕೋರ್ ಅನ್ನ ತಂದುಕೊಡುವಂತ ನಿರೀಕ್ಷೆ ಇದೆ. ಅಂಡ್ ನೆಕ್ಸ್ಟ್ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ 3ನೇ ಕ್ರಮಾಂಕದಲ್ಲಿ ಆಡ್ತಾರೆ. ಬಟ್ ರಿಯಾಲಿಟಿ ಏನಂದ್ರೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆದ್ಮೇಲೆ ಅಷ್ಟೇನು ಬ್ಯಾಟಿಂಗ್ ನಲ್ಲಿ ಸೌಂಡ್ ಮಾಡ್ತಾ ಇಲ್ಲ. ಕ್ಯಾಪ್ಟನ್ ಆಗೋ ಮುನ್ನ ಅಂದ್ರೆ ನಾಯಕತ್ವಕ್ಕೂ ಮೊದಲು ಭಾರತ ಪರ 43ಕ್ಕೂ ಹೆಚ್ಚಿನ ಸರಾಸರಿಯಲ್ಲಿ ರನ್ಸ್ ಅನ್ನ ಕಲೆ ಹಾಕಿದ್ರು. ಬಟ್ ಕ್ಯಾಪ್ಟನ್ ಆದ್ಮೇಲೆ 18+ ಅವರೇಜ್ ನಲ್ಲಿ ರನ್ಸ್ ಬರ್ತಾ ಇದೆ ಅಷ್ಟೇ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಕಳೆದ ಏಷ್ಯಾ ಕಪ್ ನಲ್ಲೂ ಕೂಡ ಶೈನ್ ಆಗ್ಲೇ ಇಲ್ಲ. 6 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದಂತ ಸೂರ್ಯಕುಮಾರ್ ಯಾದವ್ ಒಟ್ಟಾರೆಯಾಗಿ ಸ್ಕೋರ್ ಮಾಡಿದ್ದೇ 71 ರನ್ಗಳನ್ನ. 47 ರನ್ ಗಳಿಸಿದ್ದೆ ಅವರ ವೈಯಕ್ತಿಕ ಹೈಯೆಸ್ಟ್ ಸ್ಕೋರ್ ಆಗಿತ್ತು. ಬಟ್ ಕ್ಯಾಪ್ಟನ್ ಆಗಿ ಸಕ್ಸಸ್ ಸಿಕ್ತಿದೆ, ಅದೇ ಈಗ ಸದ್ಯಕ್ಕಿರುವಂತ ಸಮಾಧಾನ. ಇನ್ನು ಟಿ20 ಮಾದರಿಯಲ್ಲಿ ಸ್ಥಿರ ಪ್ರದರ್ಶನ ನೀಡ್ತಾ ಇರುವಂತಹ ಹಾಗೆ ಭಾರತ 2025ರ ಏಷ್ಯಾ ಕಪ್ ಗೆಲುವಿನಲ್ಲಿ ಅಂದ್ರೆ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನ ವಿರುದ್ಧ ಕ್ರೀಸ್ ಕಚ್ಚಿ ನಿಂತು ಆಡಿದಂತ ಭಾರತದ ಪ್ರಮುಖ ಆಟಗಾರ ತಿಲಕ್ ವರ್ಮಾ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬರ್ತಾರೆ. ಇನ್ನು ಸಂಜು ಸ್ಯಾಮ್ಸನ್ 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಅನ್ನ ಬೀಸ್ತಾರೆ. ಆಕ್ಚುಲಿ ಏಷ್ಯಾ ಕಪ್ ಟೂರ್ನಿಗೂ ಮೊದಲು ಸಂಜು ಸ್ಯಾಮ್ಸನ್ ಟಿ20 ಫಾರ್ಮೆಟ್ ನಲ್ಲಿ ಅಭಿಷೇಕ್ ಶರ್ಮಾ ಅವರ ಜೊತೆ ಓಪನರ್ ಆಗಿದ್ರು. ಇವರಿಬ್ಬರ ಓಪನಿಂಗ್ ಪಾರ್ಟ್ನರ್ಶಿಪ್ ನಲ್ಲಿ ರನ್ಸ್ ತುಂಬಾನೇ ಚೆನ್ನಾಗಿ ಬರ್ತಾ ಇತ್ತು. ಬಟ್ ಯಾವಾಗ ಶುಭ್ಮನ್ ಗಿಲ್ ರನ್ನ ಏಷ್ಯಾ ಕಪ್ ಟೂರ್ನಿ ಮೂಲಕ ಟಿ20 ತಂಡಕ್ಕೆ ಕಮ್ ಬ್ಯಾಕ್ ಮಾಡಿಸ್ತಾರೋ ಅಂದ್ರೆ ವೈಸ್ ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್ ಅನ್ನ ಟಿ20 ತಂಡಕ್ಕೂ ಕೂಡ BCCI ಸೆಲೆಕ್ಟ್ ಮಾಡ್ತಾರೆ. ಸೊ ಅಲ್ಲಿಂದ ಓಪನರ್ ಸ್ಲಾಟ್ ಬಿಟ್ಕೊಡ್ಬೇಕಾಗುತ್ತೆ ಸಂಜು ಸ್ಯಾಮ್ಸನ್. ಸೊ ಗಿಲ್ ಓಪನರ್ ಸ್ಲಾಟ್ಗೆ ಹೋದ್ಮೇಲೆ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತಹ ಸಂಜು 5ನೇ ನಂಬರ್ಗೆ ಬಂದಿದ್ದಾರೆ. ಇದೀಗ ಆಸೀಸ್ ಸರಣಿಗೂ ಕೂಡ ಇದೇ ಕ್ರಮಾಂಕದಲ್ಲೇ ಕಂಟಿನ್ಯೂ ಆಗಬೇಕಾಗುತ್ತೆ ಸಂಜು. ಸೊ ಇವರಿಷ್ಟು ಟೀಂ ಇಂಡಿಯಾ ಟಾಪ್ ಆರ್ಡರ್ ಬ್ಯಾಟಿಂಗ್ ನ ಲೈನ್ ಅಪ್. ಸೊ ಏಷ್ಯಾ ಕಪ್ಗೆ ಹೋಲಿಸಿದ್ರೆ ಇಲ್ಲಿ ಯಾವುದೇ ಚೇಂಜಸ್ ಆಗುವಂತ ನಿರೀಕ್ಷೆ ಇಲ್ಲ. ಇನ್ನು ಆ ಬಳಿಕ ಆಲ್ರೌಂಡರ್ಗಳ ಕೋಟಾದಲ್ಲಿ ಶಿವಂ ದುಬೆ ಮತ್ತು ಅಕ್ಷರ್ ಪಟೇಲ್ ಮಿಡಲ್ ಆರ್ಡರ್ ನಲ್ಲಿ ಬ್ಯಾಟಿಂಗ್ ಬಲವನ್ನ ಹೆಚ್ಚಿಸುವಂತ ಜವಾಬ್ದಾರಿ ಇವರಿಬ್ಬರ ಮೇಲೆ ಇರುತ್ತೆ. ಇನ್ನು ಹರ್ಷಿತ್ ರಾಣಾ 8ನೇ ಕ್ರಮಾಂಕದಲ್ಲಿ ಸ್ಥಾನವನ್ನ ಪಡ್ಕೊಳ್ಬಹುದು. ಅದು ಅಲ್ಲದೆ ಆಸೀಸ್ ವಿರುದ್ಧದ ಏಕದಿನ ಸರಣಿಯಲ್ಲಿ ಹರ್ಷಿತ್ ರಾಣಾ ಸ್ವಲ್ಪ ಶೈನ್ ಆಗಿದ್ದಾರೆ. ಕೊನೆ ಪಂದ್ಯದಲ್ಲಂತೂ 4 ವಿಕೆಟ್ಗಳನ್ನ ತಗೊಂಡಿದ್ರು. ಅಂಡ್ ಸರಣಿಯಲ್ಲಿ 6 ವಿಕೆಟ್ಗಳನ್ನ ಪಡೆದು ಇಡೀ ಸರಣಿಯಲ್ಲಿ ಅಂದ್ರೆ 3 ಪಂದ್ಯಗಳಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದಾರೆ. ಹೀಗಾಗಿ ರಾಣಾಗೆ ಟಿ20 ತಂಡದಲ್ಲೂ ಗ್ಯಾರಂಟಿ ಚಾನ್ಸ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆ. ಪ್ಲೇಯಿಂಗ್ 11 ನಲ್ಲಿ ಅವಕಾಶವನ್ನ ಪಡ್ಕೊಳ್ತಾರೆ. ಇನ್ನು ಉಳಿದಂತೆ ವರುಣ್ ಚಕ್ರವರ್ತಿ ಸ್ಪಿನ್ ವಿಭಾಗದಲ್ಲಿ ಸ್ಥಾನವನ್ನ ಪಡ್ಕೊಳ್ತಾರೆ, ಹಾಗೆ ಪ್ರಮುಖ ಸ್ಪಿನ್ನರ್ ಆಗಿದ್ದಾರೆ. ಇನ್ನು ವೇಗಿಗಳ ಕೋಟದಲ್ಲಿ ಹರ್ಷದೀಪ್ ಸಿಂಗ್ ಮತ್ತು ಜಸ್ಪ್ರೀತ್ ಬುಮ್ರಾ ಕಣಕ್ಕಿಳಿಯೋದು ಕನ್ಫರ್ಮ್ ಆಗಿದೆ. ಸೊ ಇದಿಷ್ಟು ಆಟಗಾರರು ಅಂತಿಮವಾಗಿ ಭಾರತ ಪರ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಅನ್ನ ಪಡ್ಕೊಳ್ಬಹುದು. ಟಿ20 ತಂಡ ಸೂಪರ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ರೂ ಕೂಡ ಓಪನರ್ ಕೋಟಾನೆ ಮ್ಯಾನೇಜ್ಮೆಂಟ್ಗೆ ಈಗ ತಲೆಬಿಸಿಯನ್ನ ತಂದಿಟ್ಟಿದೆ. ವೈಟ್ ಬಾಲ್ ಫಾರ್ಮೆಟ್ ನಲ್ಲಿ ಡಲ್ ತಂಡಕ್ಕೆ ಭಾರವಾದ್ರ ಗಿಲ್. ಸದ್ಯ ಟೀಂ ಇಂಡಿಯಾದಲ್ಲಿ ಹುಡುಕಿದ್ರೆ ಆಲ್ ಫಾರ್ಮೆಟ್ ಪ್ಲೇಯರ್ ಅಂತ ಸಿಗೋದು ಇಬ್ರೆ. ಅದರಲ್ಲಿ ಒಬ್ರು ಶುಭ್ಮನ್ ಗಿಲ್, ಮತ್ತೊಬ್ರು ಹರ್ಷಿತ್ ರಾಣಾ ಬಿಡಿ ಹೆಡ್ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್ ಅವರ ಪಟ್ಟಾಶೀಷ ಹಾಗೆ ಅವರ ಕೃಪಾ ಕಟಾಕ್ಷದಿಂದ ಚಾನ್ಸ್ ಪಡ್ಕೊಳ್ತಾನೆ ಇರ್ತಾರೆ. ಅಲ್ಲೊಂದು ಇಲ್ಲೊಂದು ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡೋ ಮೂಲಕ ಶೈನ್ ಆಗ್ತಿದ್ದಾರೆ. ರಾಣಾ ವಿಚಾರ ಇಲ್ಲಿ ಸೈಡ್ಗೆ ಇಡೋಣ. ಬಟ್ ಶುಭ್ಮನ್ ಗಿಲ್ ವಿಚಾರಕ್ಕೆ ಬರೋದಾದ್ರೆ ಭಾರತ ಪರ ಟಿ20 ತಂಡಕ್ಕೆ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ.
ಏಕದಿನ ಹಾಗೆ ಟೆಸ್ಟ್ ಮಾದರಿಯಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ. ಪ್ಯೂರ್ ಆಗಿ ಅವರ ಪರ್ಫಾರ್ಮೆನ್ಸ್ನಿಂದಲೇ ಭಾರತ ತಂಡದ ನಾಯಕ ಹಾಗೆ ಉಪನಾಯಕನಾಗಿ ಚಾನ್ಸನ್ನು ಪಡ್ಕೊಳ್ತಿದ್ದಾರೆ. ಬಟ್ ಬ್ಯಾಡ್ ಲಕ್ ಏನಪ್ಪಾ ಅಂದರೆ ಇತ್ತೀಚಿನ ದಿನಗಳಲ್ಲಿ ಶುಭ್ಮನ್ ಗಿಲ್ಗೆ ರೆಡ್ ಬಾಲ್ ಫಾರ್ಮೆಟ್ನಲ್ಲಿ ಸಿಗ್ತಾ ಇರುವಂಥ ಸಕ್ಸಸ್ ವೈಟ್ ಬಾಲ್ ಮ್ಯಾಚ್ಗಳಲ್ಲಿ ಸಿಗ್ತಾ ಇಲ್ಲ. ಆಸ್ಟ್ರೇಲಿಯಾ ವಿರುದ್ಧದ T20 ಸರಣಿಗೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿದ್ರೆ ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ. ಇದೇ ಈಗ ಮ್ಯಾನೇಜ್ಮೆಂಟ್ಗೆ ತಲೆನೋವಾಗಿ ಪರಿಣಮಿಸಿದೆ. ಅವರ ಫಾರ್ಮ್ ಈಗ ಕಂಪ್ಲೀಟ್ ಆಗಿ ಫ್ಲಾಪ್ ಆಗ್ತಾ ಇದೆ. ಆಸ್ಟ್ರೇಲಿಯಾ ವಿರುದ್ಧ ಅಂದ್ರೆ ಇತ್ತೀಚೆಗಷ್ಟೇ ಮುಗ್ದ ಏಕದಿನ ಸರಣಿಯಲ್ಲಿ ಅಂದ್ರೆ 3 ODI ಪಂದ್ಯಗಳಲ್ಲಿ ಅವರು ಗಳಿಸಿದ್ದು ಒಟ್ಟಾರೆಯಾಗಿ ಕೇವಲ 43 ರನ್ಗಳನ್ನ ಮಾತ್ರ. ಬಟ್ ಇದೇ ಸರಣಿಯಲ್ಲಿ ಕ್ಯಾಪ್ಟನ್ಸಿಯನ್ನ ಬಿಟ್ಕೊಟ್ಟಿದ್ದಂತ ರೋಹಿತ್ ಶರ್ಮಾ 202 ರನ್ಗಳನ್ನ ಕಲೆ ಹಾಕ್ತಾರೆ. ಪ್ಲಸ್ ಸರಣಿಯ ಹೈಯೆಸ್ಟ್ ರನ್ ಸ್ಕೋರರ್ ಕೂಡ ಆಗಿದ್ರು. ಇನ್ನು ಗಿಲ್ ಏಷ್ಯಾ ಕಪ್ ಟೂರ್ನಿಯಲ್ಲೂ ಕೂಡ ಸೌಂಡ್ ಮಾಡಿರಲಿಲ್ಲ. ಟೂರ್ನಿಯ 7 ಪಂದ್ಯಗಳಲ್ಲಿ ಅಭಿಷೇಕ್ ಶರ್ಮಾ ಜೊತೆ ಓಪನರ್ ಆಗಿ ಕಣಕ್ಕಿಳಿದಿದ್ದಂತ ಶುಭ್ಮನ್ ಗಿಲ್ ಒಟ್ಟಾರೆಯಾಗಿ ಕಲೆ ಹಾಕಿದ್ದೆ 127 ರನ್ಗಳನ್ನ. 7 ಇನ್ನಿಂಗ್ಸ್ಗಳಲ್ಲಿ ಒಂದೇ ಒಂದು ಅರ್ಧ ಶತಕ ಕೂಡ ಅವರ ಬ್ಯಾಟ್ನಿಂದ ಬಂದಿರಲಿಲ್ಲ. ಹೀಗಾಗಿ ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಅಂದ್ರೆ ಏಕದಿನ ಮತ್ತು T20ಯಲ್ಲಿ ಗಿಲ್ ಸದ್ಯಕ್ಕೆ ಫಾರ್ಮ್ನಲ್ಲಿ ಇಲ್ಲ. ಹೀಗಿರುವಾಗ ಶುಭ್ಮನ್ ಗಿಲ್ ಅವರನ್ನ T20ಯಲ್ಲೂ ಕೂಡ ಓಪನರ್ ಆಗಿ ಕಳಿಸೋದು ಹೇಗೇನು ಅಂತ ಟೆನ್ಷನ್ ಶುರುವಾಗಿದೆ. ಉಳಿದಂತೆ ಏಷ್ಯಾ ಕಪ್ನಲ್ಲಿದ್ದ ಪ್ಲೇಯಿಂಗ್ 11ನ ಟ್ರಿಕ್ಸ್ನ ಇಲ್ಲೂ ಕೂಡ ಕಂಟಿನ್ಯೂ ಅನ್ನ ಮಾಡಬಹುದು. ಬಟ್ ಆಸ್ಟ್ರೇಲಿಯಾದ ಪ್ಲೇಯಿಂಗ್ 11 ಫಾರ್ಮೆಟ್ ಬೇರೆ ಥರಾನೇ ಇದೆ. ಪಂದ್ಯದಿಂದ ಪಂದ್ಯಕ್ಕೆ ಪ್ಲೇಯಿಂಗ್ 11 ಚೇಂಜ್. ಇನ್ನು ಆಸ್ಟ್ರೇಲಿಯಾ ತಂಡದಲ್ಲಿ ಆಟಗಾರರ ಇನ್ ಅಂಡ್ ಔಟ್ ಗೇಮ್ ನಡೀತಾ ಇದೆ. ಒಂದಷ್ಟು ಆಟಗಾರರು ಎಲ್ಲಾ ಪಂದ್ಯಗಳಿಗೂ ಕೂಡ ಲಭ್ಯ ಇರೋದಿಲ್ಲ. ಶಾನ್ ಅಬಾಟ್ ಮೊದಲ 3 ಪಂದ್ಯಗಳಿಗೆ ಮಾತ್ರ ಇರ್ತಾರೆ. ಆನಂತರ ಇರುವಂತ 2 ಪಂದ್ಯಗಳಿಗೆ ಇವರು ಅಲಭ್ಯರಾಗ್ತಾರೆ, ಅಂದ್ರೆ ಬರೋದಿಲ್ಲ. ಹಾಗೆ ಮಾಕ್ಲಿ ಬಿಯರ್ಡ್ಮನ್ ಅಂದ್ರೆ ಕೊನೆಯ 3 ಪಂದ್ಯಗಳಿಗೆ ಮಾತ್ರ ಬರ್ತಾರೆ ಇವರು. ಮೊದಲ 2 ಪಂದ್ಯಗಳಲ್ಲಿ ಇವರಿಗೆ ಅವಕಾಶವನ್ನ ಕೊಟ್ಟಿಲ್ಲ. ಇನ್ನು ಟಿಮ್ ಡೇವಿಡ್, ಬೆನ್ ಡ್ರಾಶಿಯಸ್ ಕೊನೆಯ 2 ಪಂದ್ಯಗಳಲ್ಲಿ ಮಾತ್ರ ಇವರಿಗೆ ಅವಕಾಶವನ್ನ ನೀಡಲಾಗಿದೆ. ಇನ್ನು ನಾಥನ್ ಎಲ್ಲಿಸ್, ಜೋಶ್ ಏಜಲುಡ್ ಮೊದಲ ಪಂದ್ಯಗಳಿಗೆ ಮಾತ್ರ ಇರ್ತಾರೆ, ಅಂದ್ರೆ ಮೊದಲ 2 ಪಂದ್ಯಗಳಲ್ಲಿ ಮಾತ್ರ ಇವರು ಅವಕಾಶವನ್ನ ಪಡ್ಕೊಂಡಿದ್ದಾರೆ. ಇನ್ನು ಟ್ರಾವಿಸ್ ಹೆಡ್, ಜೋಸ್ ಇಂಗ್ಲಿಷ್, ಮ್ಯಾಥ್ಯೂ ಕುಕ್ನೆಮನ್ ಹಾಗೆ ಗ್ಲೆನ್ ಮ್ಯಾಕ್ಸ್ವೆಲ್ ಇದಿಷ್ಟು ಆಟಗಾರರು ಕೊನೆಯ 3 ಪಂದ್ಯಗಳಲ್ಲಿ ಮಾತ್ರ ಇರ್ತಾರೆ. ಮೊದಲ 2 ಪಂದ್ಯಗಳಲ್ಲಿ ಇವರು ಇರೋದಿಲ್ಲ. ಇನ್ನು ಮಿಚೆಲ್ ಓವನ್, ಜೋಸ್ ಫಿಲಿಪ್, ಮ್ಯಾಥ್ಯೂ ಶಾಟ್, ಮಾರ್ಕಸ್ ಸ್ಟೋಯ್ನಿಸ್, ತನ್ವೀರ್ ಸಂಘ, ಆಡಮ್ ಜಂಪಾ ಮೊದಲ ಪಂದ್ಯಕ್ಕೆ ಇವರು ಇರೋದಿಲ್ಲ. ಅಂದ್ರೆ ನಂತರದ ಪಂದ್ಯಗಳಿಗೆ 4 ಪಂದ್ಯಗಳಿಗೆ ಜಾಯ್ನ್ ಆಗ್ತಾರೆ, ಬಟ್ ಫಸ್ಟ್ ಮ್ಯಾಚ್ಗೆ ಇರೋದಿಲ್ಲ. ಹೀಗಾಗಿ ಆಸ್ಟ್ರೇಲಿಯಾ ಪರ ಒಂದೇ ತರ ಪ್ಲೇಯಿಂಗ್ 11 ಇರುತ್ತೆ ಅನ್ನೋದನ್ನ ಜಡ್ಜ್ ಮಾಡೋದು ಕಷ್ಟವಿದೆ. T20 ಫಾರ್ಮೆಟ್ ನಲ್ಲಿ ಭಾರತವೇ ಸೂಪರ್ ಹೀರೋ. ಇನ್ನು ಫೈನಲ್ ಆಗಿ ಹೇಳೋದಾದ್ರೆ T20 ಫಾರ್ಮೆಟ್ ನಲ್ಲಿ ಆಸ್ಟ್ರೇಲಿಯಾಗಿಂತ ಭಾರತವೇ ಸೂಪರ್ ಸ್ಟ್ರಾಂಗ್ ಟೀಮ್ ಆಗಿದೆ. ಉಭಯ ತಂಡಗಳ ನಡುವಿನ ಮೊದಲ ಪಂದ್ಯ 2007ರಲ್ಲಿ ಡರ್ಬನ್ ನಲ್ಲಿ ನಡೆದಿತ್ತು. ಟೀಮ್ ಇಂಡಿಯಾ ಈ ಪಂದ್ಯವನ್ನು 15 ರನ್ಗಳಿಂದ ಗೆದ್ದುಕೊಂಡಿತ್ತು. ಇಲ್ಲಿಯವರೆಗೆ 2 ತಂಡಗಳ ನಡುವೆ ಒಟ್ಟಾರೆಯಾಗಿ 32 T20 ಪಂದ್ಯಗಳು ನಡೆದಿವೆ. ಇದರಲ್ಲಿ ಟೀಮ್ ಇಂಡಿಯಾ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡೋದು ಗೊತ್ತಾಗ್ತಾ ಇದೆ. ಅಂದ್ರೆ ಟೋಟಲ್ ಆಗಿ 32 ಪಂದ್ಯಗಳ ಪೈಕಿ ಭಾರತ 20 ಪಂದ್ಯಗಳನ್ನ ಗೆದ್ದು ಪ್ರಾಬಲ್ಯ ಸಾಧಿಸಿದೆ. ಆಸ್ಟ್ರೇಲಿಯಾ 11 ಪಂದ್ಯಗಳನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಇನ್ನು 1 ಪಂದ್ಯ ಡ್ರಾನಲ್ಲಿ ಕೊನೆಗೊಂಡಿದೆ. ಹಾಗೆ ಭಾರತ T20 ಸ್ವರೂಪದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಅನೇಕ ಐತಿಹಾಸಿಕ ದಾಖಲೆಗಳನ್ನು ಕೂಡ ಬರ್ಕೊಂಡಿದೆ. ಆಸ್ಟ್ರೇಲಿಯಾ ವಿರುದ್ಧ T20 ಸ್ವರೂಪದಲ್ಲಿ ದೊಡ್ಡ ಸ್ಕೋರ್ ಅಂದ್ರೆ 4 ವಿಕೆಟ್ ನಷ್ಟಕ್ಕೆ 235 ರನ್ಗಳನ್ನ ಕಲೆ ಹಾಕಿರುವಂತಹ ತಂಡವಾಗಿದೆ. ಜೊತೆಗೆ ಅತಿ ದೊಡ್ಡ ಗೆಲುವು ಸಹ ಭಾರತದ ಹೆಸರಲ್ಲೇ ಇದೆ. ಅಂದ್ರೆ 73 ರನ್ಗಳ ಅಂತರದಲ್ಲಿ ಭಾರತ ಗೆದ್ದುಕೊಂಡಿದ್ದಿದೆ. ಇನ್ನು ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ ಈ ಹಿಂದಿನ 3 ಸರಣಿಗಳಲ್ಲಿ ಅಂದ್ರೆ 3 T20 ಸರಣಿಗಳಲ್ಲಿ ಟೀಮ್ ಇಂಡಿಯಾ ಗೆಲುವು ಸಾಧಿಸಿದೆ. 2 ತಂಡಗಳು 2023-24ರಲ್ಲಿ ಕೊನೆಯ ಬಾರಿಗೆ T20 ಸರಣಿಯನ್ನು ಆಡಿದ್ವು. ಇದರಲ್ಲಿ ಭಾರತ ಗೆದ್ದು ಸರಣಿನ ಕೈವಶ ಮಾಡಿಕೊಂಡಿತ್ತು. ಅಂದ್ರೆ ಚುಟುಕು ಸಮರದಲ್ಲಿ ಭಾರತವೇ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡ್ತಾ ಇದೆ. ಹೀಗಾಗಿ ಈ ಸರಣಿಯಲ್ಲೂ ಕೂಡ ಗೆಲ್ಲುವಂತ ಚಾನ್ಸಸ್ ಜಾಸ್ತಿ ಇದೆ. ಸೊ ಆಸಿಸ್ ಟೂರ್ನಲ್ಲಿ ಭಾರತ T20 ತಂಡದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಮತ್ತೆ ಯಾಕೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.